challenges. So, as per Saptagiri NPS University, how will it fill the growing education gap, and how will it tackle? ಇವತ್ತು ಏನಾಗಿದೆ ಅಂತಂದರೆ ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟು ಸೆಂಟ್ರಲ್ ಯೂನಿವರ್ಸಿಟೀಸು, ಸ್ಟೇಟ್ ಯೂನಿವರ್ಸಿಟೀಸು ಮತ್ತು ಖಾಸಗಿ ವಿಶ್ವವಿದ್ಯಾನಿಲಯಗಳು ಹಾಗೂ ಡೀಮ್ಡ್ ಯೂನಿವರ್ಸಿಟೀಸ್ ಅಂತ ಸಾಕಷ್ಟು ವಿಶ್ವವಿದ್ಯಾಲಯಗಳು ತಲೆ ಎತ್ತಿವೆ. ಆ ವಿಶ್ವವಿದ್ಯಾಲಯಗಳು ನಾವು ಏನು ಕಾಣ್ತಾ ಇರ್ಬೋದು ಅಂದರೆ ವಿದ್ಯಾರ್ಥಿಗಳನ್ನು ಪ್ರವೇಶ ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ಅದರಲ್ಲಿರೋ ಕರಿಕ್ಯುಲಮ್ ಪಠ್ಯಕ್ರಮ ಇದೆಯಲ್ಲ, ಪಠ್ಯಕ್ರಮ ಬಹಳ ಹಿಂದುಳಿದಿದೆ, ಅದು ಅಪ್ಡೇಟ್ ಆಗಿಲ್ಲ. ವಿದ್ಯಾರ್ಥಿಗಳಿಗೆ ಇವತ್ತು ಸಿಗ್ತಾ ಇರೋ ಒಂದು ಬೋಧನೆ ಬಹಳ ಕಳಪೆಯಿಂದ ಕೂಡಿದೆ. ಆ ರೀತಿ ನೋಡಿದಾಗ ನಾವು ಎಷ್ಟು ನಮ್ಮ ಸಪ್ತಗಿರಿ NPS ವಿಶ್ವವಿದ್ಯಾಲಯದಿಂದ ಮಾಡಬೇಕು ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನೋಡುವಾಗ ಸಪ್ತಗಿರಿ ವಿಶ್ವವಿದ್ಯಾಲಯದಲ್ಲಿ ಪಠ್ಯಕ್ರಮವನ್ನು ಒಂದು ಹೊಸ ರೂಪವನ್ನು ಅದಕ್ಕೆ ಕೊಟ್ಟು ಪರಿಣತಿ ಹೊಂದಿರುವ ಪ್ರಾಧ್ಯಾಪಕರನ್ನು ಒಳಗೊಂಡು ಅದರಲ್ಲಿ ಬೋರ್ಡ್ ಆಫ್ ಸ್ಟಡೀಸಲ್ಲಿ ಪಠ್ಯಕ್ರಮವನ್ನು ಸಿದ್ಧ ಮಾಡಿ, ಜೊತೆಗೆ ಇಂಡಸ್ಟ್ರಿಯನ್ನು ಅದಕ್ಕೆ ಲಿಂಕ್ ಮಾಡಿ ಪಠ್ಯಕ್ರಮವನ್ನು ಸಿದ್ಧ ಮಾಡಿದ್ದೀವಿ. ಇವತ್ತು ಪ್ರಚಲಿತವಾಗಿ ಏನೇನು ಇವತ್ತು ಇದ್ದಾವೆ, ಆ ಪ್ರಚಲಿತವಾದ ಒಂದು ಎಲ್ಲ ವಿದ್ಯಮಾನಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ಇವತ್ತು ನಾವು ಅಳವಡಿಸ್ಕೊಂಡಿದ್ದೀವಿ. ಆ ರೀತಿ ನೋಡಿದಾಗ ಸಪ್ತಗಿರಿ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳು ನಿಜವಾಗಲೂ ಪುಣ್ಯವಂತರು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ.